ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ನಾಡಿನ ಜನತೆಗೆ ಶುಭಾಶಯವನ್ನು ತಿಳಿಸುತ್ತಾ ದಮನಿತರ ಧ್ವನಿಯಾಗಿ ಸಮಾನತೆಯ ಹರಿಕಾರರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಅವರ ಚಿಂತನೆಗಳು ನಮಗೆಲ್ಲರಿಗೂ ದಾರಿದೀಪವಾಗಿದೆ. ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇಶದಲ್ಲಿ ಸಮಾನತೆ ಸಮಬಾಳ್ವೆಯ ಸಮಾಜ ನಿರ್ಮಾಣಕ್ಕೆ ಮುಂದಾಗೋಣ. ಸಿಎಸ್ ನಿರಂಜನ್ ಕುಮಾರ್, ಮಾಜಿ ಶಾಸಕರು, ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ, ಚಾಮರಾಜನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸುವ ಭಾಗ್ಯ ನಮ್ಮದು. ಶತಶತಮಾನಗಳಿಂದ ಬೇರೂರಿದ ಸಂಪ್ರದಾಯಗಳನ್ನು ಹೊರಬಂದು ಸುಸ್ಥಿರ ಸಮಾಜ ನಿರ್ಮಾಣದ ಕನಸನ್ನ ಕಂಡವರು ಬಾಬಾ ಸಾಹೇಬ್ರು. ಶಿಕ್ಷಣದಿಂದ ಮಾತ್ರ ಸಮಾಜದ ಕಲ್ಮಶವನ್ನು ತೆಗೆಯಲು ಸಾಧ್ಯ ಎಂಬುದನ್ನು ಅರಿತು ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗುವಂತೆ ಮಾಡಿದವರು. ದೇಶಕ್ಕೆ ಸಂವಿಧಾನ ನೀಡಿ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವಾದ ಇಂದು ದೇಶದ ಜನತೆಗೆ ಶುಭಾಶಯಗಳು. ಎಚ್ಎಂ ಗಣೇಶ್ ಪ್ರಸಾದ್, ಶಾಸಕರು, ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ. ಅಂಧಕಾರದ ಜಗದಿಂದ ಪ್ರಜ್ವಲಿಸುವ ಜ್ಯೋತಿಯತ್ತ ಜನಸಾಮಾನ್ಯರನ್ನ ಕೊಂಡೊಯ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳು. ಕೊತಲವಾಡಿ ಶಿವಕುಮಾರ್. ಭವ್ಯ ಭಾರತದ ಮಹಾಚಿಂತಕರು, ದೇಶದ ಸಂವಿಧಾನ ಶಿಲ್ಪಿ, ಜಗತ್ತಿನ ಜ್ಞಾನ ಜ್ಯೋತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳು. ಎಂಪಿ ಸುನಿಲ್ ಮೂಡುಗೂರು, ನಿರ್ದೇಶಕರು, ಚಮುಲ್, ಚಾಮರಾಜನಗರ. ಜಗತ್ತಿನ ಶ್ರೇಷ್ಠ ಸಂವಿಧಾನವನ್ನು ನೀಡಿ ಭಾರತೀಯರ ಬಾಳು ಬೆಳಗಿಸಿದ ದಮನಿಯರ ಧ್ವನಿಯಾಗಿ ದೇಶದ ಸಂವಿಧಾನ ರಚಿಸಿ ಜಗತ್ತಿಗೆ ಮಾದರಿಯಾದ ಜ್ಞಾನ ಭಂಡಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು. ಅವರ ಚಿಂತನೆಗಳು ನಮಗೆ ದಾರಿದೀಪವಾಗಲಿ. ಜಿಎನ್ ನಂಜುಂಡಸ್ವಾಮಿ, ಮಾಜಿ ಶಾಸಕರು, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ಮಿತ್ರ ಗವಿಸ್ವಾಮಿ ಅವರು ತಮ್ಮ ಗವಿಗರ್ಜನೆಯನ್ನ ಯೂಟ್ಯೂಬ್ಗೆ ಶುಭಾಶಯಗಳು. ಈಗಾಗಲೇ ತಮ್ಮ ಗವಿಗರ್ಜನೆ ಎಂಬ ಪತ್ರಿಕೆ ಮುಖಾಂತರ ಹಾಗೂ ಅವರ ತೀಕ್ಷ್ಣ ಬರವಣಿಗೆಯಿಂದ ಸರ್ಕಾರದ ಹಾಗೂ ಸಮಾಜದ ಅಂಕುಡೊಂಕು ತಿದ್ದುವಲ್ಲಿ ತಮ್ಮ ಲೇಖನಿಯನ್ನು ಆಯುಧದಂತೆ ಪ್ರಯೋಗಿಸಿ ಖ್ಯಾತಿಯಾದ ಮಿತ್ರ ಗವಿಸ್ವಾಮಿಯವರು ಮತ್ತೊಂದು ವಿನೂತನ ಪ್ರಯತ್ನಕ್ಕೆ ವೈಯಕ್ತಿಕವಾಗಿ ನನ್ನ ವತಿಯಿಂದ ಮತ್ತು ಲೋಕಶಕ್ತಿ ಪಕ್ಷದ ವತಿಯಿಂದ ಹಾಗೂ ಇಡೀ ರಾಷ್ಟ್ರಕ್ಕೆ ಸಂವಿಧಾನ ಎಂಬ ಏಕೈಕ ಧರ್ಮವನ್ನು ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಗವಿಗರ್ಜನೆ ಯೂಟ್ಯೂಬ್ ವಾಹಿನಿಗೆ ಅದ್ಭುತ ಯಶಸ್ವಿ ಸಿಗಲಿ ಎಂದು ಹೃದಯಪೂರ್ವಕವಾಗಿ ಹಾರೈಸುವೆ. ಹಾರ್ದಿಕ ಶುಭಾಶಯಗಳು ಮಿತ್ರ. ನಿಮ್ಮ ಪ್ರತಿ ಹೆಜ್ಜೆ ಯಶಸ್ವಿನಿಂದ ಕೂಡಿರಲಿ. ಚಂದ್ರಶೇಖರ್ ವಿ. ಸ್ಥಾವರಮಠ, ರಾಜ್ಯಾಧ್ಯಕ್ಷರು, ಲೋಕಶಕ್ತಿ ಕರ್ನಾಟಕ ರಾಜ್ಯ ಘಟಕ.